ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು ರಾಜ್ಯಶಾಸ್ತ್ರ ವಿಭಾಗದ ಮೊದಲ ಅಧ್ಯಾಯವಾದಂಥ ಭಾರತದ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರ ಕ್ರಮಗಳ ಕುರಿತು ಈ ದಿನ ಚರ್ಚಿಸೋಣ. ಸ್ವಾತಂತ್ರ್ಯ ನಂತರದಲ್ಲಿ ಭಾರತ ಸಾಕಷ್ಟು ಆಂತರಿಕ ಮತ್ತು ಬಾಹ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಬರ್ತಾ ಇದೆ. ಆ ಎಲ್ಲ ಸಮಸ್ಯೆಗಳಲ್ಲಿ ಕೆಲವೊಂದನ್ನು ನೀವು ಪ್ರಾಥಮಿಕ ಶಾಲಾ ಹಂತದಲ್ಲಿನೇ ತಿಳಿದಿದ್ದೀರಿ. ಆ ಸಮಸ್ಯೆಗಳನ್ನು ನೋಡಲಾಗಿ ಅದರಲ್ಲಿ ನಾವು ಎರಡು ಭಾಗಗಳನ್ನು ಮಾಡ್ತೇವೆ. ಕೆಲವು ಸಮಸ್ಯೆಗಳು ಮಾನವ ನಿರ್ಮಿತ ಸಮಸ್ಯೆಗಳು ಅಂತ ಬರ್ತಾವೆ, ಇನ್ನು ಕೆಲವೊಂದಷ್ಟು ರಾಷ್ಟ್ರೀಯ ದುರಂತಗಳದಾವೆ. ಆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನೋ, ಸಾಧ್ಯ ಇದಾವೆ. ಆದರೆ ಹೆಂಗೆ ಅವುಗಳನ್ನು ಪರಿಹಾರ ಮಾಡ್ಬೋದು ಅಂತಂದ್ರೆ, ಮುಖ್ಯವಾಗಿ ಶಾಸನಾತ್ಮಕ ಸುಧಾರಣೆಗಳು ಬರಬೇಕು, ದಕ್ಷವಾದಂಥ ಆಡಳಿತ ಯಂತ್ರ ಇರಬೇಕು, ಜೊತೆಗೆ ನಿಷ್ಪಕ್ಷಪಾತವಾದಂಥ ನ್ಯಾಯಾಂಗ ವ್ಯವಸ್ಥೆ ಇದ್ದರೆ, ಜೊತೆಗೆ ಇದೆಲ್ಲದರ ಜೊತೆಗೆ ಮುಖ್ಯವಾಗಿ ಜನತೆಯ ಸಹಕಾರ ಇದ್ದರೆ ಈ ಎಲ್ಲ ಸಮಸ್ಯೆಗಳನ್ನು ನಾವೇನು ಮಾಡ್ಬೋದು ಅಂದ್ರೆ ಪರಿಹಾರ ಮಾಡ್ಬೋದು. ಅಂದರೆ ಇಲ್ಲಿವರೆಗೆ ಆದಂಥ 1947ರಿಂದ 2020ರವರೆಗೆ ಈ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಸರ್ಕಾರ ಏನು ಕ್ರಮ ಕೈಗೊಂಡಿಲ್ಲೇನೋ, ಕೈಗೊಂಡಿದ್ದಾವೆ. ಎಷ್ಟೋ ಶಾಸನಗಳು, ಕಾನೂನುಗಳು, ಕೆಲವೊಂದಷ್ಟು ಸಮಾಜ ಸುಧಾರಕರು ಎಲ್ಲ ಹೋರಾಟ ಮಾಡಿದ್ದಾರೆ, ಆದರೂ ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗಿಲ್ಲ. ಹಾಗಾದರೆ ಸರ್ಕಾರಗಳು ಏನೇನು ಕ್ರಮ ಕೈಗೊಂಡಿದ್ದವು, ಆ ಸಮಸ್ಯೆಗಳನ್ನ ಪರಿಹಾರ ಮಾಡೋದರಲ್ಲಿ ವಿದ್ಯಾರ್ಥಿಗಳಾಗಿ ನಿಮ್ಮ ಪಾತ್ರ ಏನು ಅನ್ನುವಂಥದ್ದನ್ನು ಇವತ್ತಿನ ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗಾದರೆ ಭಾರತ ಎದುರಿಸ್ತಕ್ಕಂಥ ಪ್ರಮುಖ ಸಮಸ್ಯೆಗಳು ಯಾವ್ಯಾವು? ಮೊದಲನೇದಾಗಿ ಬರ್ತಕ್ಕಂಥದ್ದು ನಿರುದ್ಯೋಗ ಸಮಸ್ಯೆ ಅಂತ. ಭಾರತದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಸಮಸ್ಯೆ ಅಂತಂದ್ರೆ ಅದು ನಿರುದ್ಯೋಗ ಸಮಸ್ಯೆ. ಹಾಗಾದ್ರೆ ನಿರುದ್ಯೋಗ ಅಂದ್ರೇನು? ಕೇವಲ ಉದ್ಯೋಗ ಇಲ್ಲದೆ ಇಲ್ಲದಂಥ ಸ್ಥಿತಿನೇ ಅಲ್ಲ, ಉದ್ಯೋಗ ಮಾಡುವ ಅರ್ಹತೆ ಅವನಲ್ಲಿ ಆ ಸಾಮರ್ಥ್ಯ ಇದ್ದು ಉದ್ಯೋಗ ಇಲ್ಲದೆ ಇರುವಂಥ ಸ್ಥಿತಿಯನ್ನು ನಾವು ನಿರುದ್ಯೋಗ ಅಂತ ಕರಿತೇವೆ. ಇದರ ಫಸ್ಟ್ ಒನ್, ಇದರ ಅರ್ಥ ಒಬ್ಬ ವ್ಯಕ್ತಿ, ಒಬ್ಬ ಪ್ರಜೆ ಇದ್ದಾನು. ಈಗ ನಾನು ಉದಾಹರಣೆಗೆ ನನ್ನ ತಗೋರಿ, ನನ್ನಲ್ಲಿ ಆ ಒಂದು ಉದ್ಯೋಗಕ್ಕೆ ಬೇಕಾದಂಥ ಸಾಮರ್ಥ್ಯ ಐತಿ, ಅದಕ್ಕೆ ಬೇಕಾದಂಥ ಕ್ವಾಲಿಫಿಕೇಶನ್ ಎಲ್ಲ ಇದಾವೆ, ಆದ್ರೆ ಅದಕ್ಕೆ ತಕ್ಕನಾದಂಥ ಕೆಲಸ ನನಗೆ ಸಿಗಲಿಲ್ಲ ಅಂತಂದ್ರೆ ಇಲ್ಲಿ ನಾನು ನಿರುದ್ಯೋಗಿ ಅಂತ ಅನಿಸ್ಕೋಬೇಕಾಗ್ತೈತಿ. ಹಿಂಗೆ ನಿಮ್ಮ ಸುತ್ತಮುತ್ತ ನಿಮ್ಮ ಊರಾಗ ನೀವು ಎಷ್ಟೋ ಮಂದಿನ ನೋಡ್ತೀರಿ, ಅವ್ರು ಶಾಲೆ ಕಲ್ತಿರ್ತಾರೋ, ಅದಕ್ಕೆ ತಕ್ಕನಾದಂಥ ಕೆಲಸ ಇರಂಗಿಲ್ಲ, ಅಂಥದ್ದೇ ಕೆಲಸ ಬೇಕು ಅಥವಾ ನಮ್ಮ ಅರ್ಹತೆಗೆ ತಕ್ಕದ್ದು ಸಿಗೋತಕ್ಕ ಅಂತೇಳಿ ಅವ್ರು ಹಂಗೆ ಖಾಲಿ ತಿರುಗಾಡ್ತಿರ್ತಾರೆ. ಅವರನ್ನು ನಿರುದ್ಯೋಗಿಗಳು ಅಂತ ಅನ್ಬೇಕಾಗ್ತೈತಿ. ಹಾಗಾದ್ರೆ ಈ ನಿರುದ್ಯೋಗಕ್ಕೆ ಏನು ಕಾರಣ ಏನು? ಇನ್ನು ಇಡೀ ಭಾರತದಲ್ಲಿ ಅತಿ ಹೆಚ್ಚು ಕಾಡ್ತಕ್ಕಂಥ ಒಂದು ಸಮಸ್ಯೆ ಅಂದರೆ ಇದು ನಿರುದ್ಯೋಗ ಸಮಸ್ಯೆನ. ಹಾಗಾದ್ರೆ ಈ ನಿರುದ್ಯೋಗ ಸಮಸ್ಯೆ ಈ ರೀತಿ ವ್ಯಾಪಕವಾಗಿ ಬೆಳೀಲಿಕ್ಕೆ ಕಾರಣಗಳೇನು? ಈಗ ಒಂದೊಂದು ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡ್ತಾ ಹೋದ್ರೆ ಇದಕ್ಕೆ ಕಾರಣ ಮುಖ್ಯವಾಗಿ ನಿರುದ್ಯೋಗ ಸಮಸ್ಯೆ ಈ ರೀತಿ ಹೆಚ್ಚಾಗಲಿಕ್ಕೆ ಕಾರಣ ಅತಿಯಾದ ಜನಸಂಖ್ಯೆ. ನಮ್ಮ ದೇಶದಲ್ಲಿ ಈಗ ಅತಿಯಾದಂತಹ ಜನಸಂಖ್ಯೆ ಐತಿ. 130 ಕೋಟಿಗೂ ದಾಟಿದ್ದೇವೆ, ಅದನ್ನು ಕ್ರಾಸ್ ಮಾಡಿದೆವು. ಜನಸಂಖ್ಯಾ ಬೆಳವಣಿಗೆಯಲ್ಲಿ ಚೀನಾದ ನಂತರ ನಾವು 2ನೇ ಸ್ಥಾನದಾಗಿದ್ದೇವೆ. ಇನ್ನು ಸ್ವಲ್ಪ ದಿವಸ ಹೋದ್ರೆ ನಾವು ಮೊದಲ ಸ್ಥಾನದಾಗ ಬರ್ತೇವೆ. ಅಷ್ಟೊಂದು ಪ್ರಮಾಣದಲ್ಲಿ ಜನಸಂಖ್ಯೆ ಬೆಳವಣಿಗೆ ಸ್ಫೋಟಗೊಳ್ಳತೈತಿ. ಆ ಜನಸಂಖ್ಯೆ ಸ್ಫೋಟಗೊಳ್ಳತೈತಿ ಹೊರತಾಗಿ ಮೂಲಭೂತ ಸೌಕರ್ಯಗಳು ಸ್ಫೋಟ ಆಗತ್ತವೇನೋ ಇಲ್ಲ, ಉದ್ಯೋಗ ಸ್ಫೋಟ ಆಗತೈತೇನೋ ಇಲ್ಲ, ನೈಸರ್ಗಿಕ ಸಂಪನ್ಮೂಲಗಳು ಸ್ಫೋಟ ಆಗತ್ತವೇನೋ ಇಲ್ಲ. ಹೀಗಾಗಿ ಬೆಳೀತಕ್ಕಂಥ ಈ ಜನಸಂಖ್ಯೆ ನಮ್ಮ ಎಲ್ಲ ಸೌಲಭ್ಯಗಳನ್ನು ನುಂಗಿ ಹಾಕತೈತಿ. ಹೀಗಾಗಿ ಎಲ್ಲರಿಗೂ ಉದ್ಯೋಗ ದೊರಕಲಾರ್ದಂಥ ಸ್ಥಿತಿ ಭಾರತದೊಳಗಿಂದ ನಿರ್ಮಾಣ ಆಗೈತಿ. ಅಂದರೆ ಎಲ್ಲದಕ್ಕೂ ಮೂಲ ಕಾರಣ ನಮ್ಮ ಅತಿಯಾದಂಥ ಜನಸಂಖ್ಯೆ. ಅಂದರೆ ಅತಿಯಾದ ಜನಸಂಖ್ಯೆ ಒಂದ ನಿರುದ್ಯೋಗಕ್ಕೆ ಕಾರಣ ಅಂತಂದ್ರೆ ಅದು ತಪ್ಪಾಕೈತಿ. ಯಾಕಂದ್ರೆ ಅತಿಯಾದ ತಂತ್ರಜ್ಞಾನ ಬಳಕೆ ಮಾಡತ್ತೀವಿ, ಅದು ಕೂಡ ಜನಸಂಖ್ಯೆ ಹೆಚ್ಚಳ ಆಗಲಿಕ್ಕೆ ಕಾರಣದ ಜೊತೆಗೆ ನಿರುದ್ಯೋಗ ಸಮಸ್ಯೆ ಹುಟ್ಕೊಳ್ಳಿಕ್ಕೆ ಒಂದು ಕಾರಣ ಆಗತೈತಿ. ಸೆಕೆಂಡ್ ಒನ್ ಬರ್ತಕ್ಕಂಥದ್ದು ಅತಿಯಾದ ತಂತ್ರಜ್ಞಾನದ ಬಳಕೆ.
ಒಂದು ಕೆಲಸ ಮಾಡಬೇಕು ಅಂದ್ರೆ ಜನರೇ ದೈಹಿಕ ಶ್ರಮದಿಂದ ಆ ಎಲ್ಲ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ರು. ಆದರೆ ಇಂದ ಹೆಂಗಾಗೈತಿ ಅಂದ್ರೆ 1,000 ಜನ ಮಾಡ್ತಕ್ಕಂಥ ಕೆಲಸವನ್ನ ಒಂದು ಮಷಿನ್ ಮಾಡ್ತದೆ. ಆ ಮಷಿನ್ ಆಪರೇಟ್ ಮಾಡಕ್ಕೆ ಒಬ್ಬ ಮನುಷ್ಯ ಸಾಕು. ಇನ್ನು ಉಳಿದಂಥ 999 ಮಂದಿ ಎಲ್ಲ ಏನು ಮಾಡಿಬಿಡ್ತಾರೋ ಕೆಲಸದಿಂದ ವಂಚಿತರಾಗಕತ್ತಾರು. ಆ ಮಷಿನ್ ಆಪರೇಟ್ ಮಾಡಕ್ಕೆ ಒಬ್ಬ ಸಾಕ, ಒಬ್ಬನ ಕೆಲಸಕ್ಕೆ ಇಟ್ಕೋತಾರೋ, ಉಳಿದ ಮಂದಿನೆಲ್ಲ ಕೆಲಸದಿಂದ ತೆಗೆದು ಬಿಡ್ತಾರೆ. ಅವಾಗ ಅವ್ರು ಏನಾದ್ರೂ ನಿರುದ್ಯೋಗಿಗಳಾಗ್ತಾರೋ. ಹಿಂಗೆ ಈ ಸಮಸ್ಯೆ ಹುಟ್ಕೊಳತೈತಿ. ಇದಕ್ಕೆ ಎಷ್ಟೋ ಈಗ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರನ್ನ ನೀವು ನೋಡ್ತೀರಿ. ಮೊದಲಿನ ಕಾಲದಾಗ ಅಲ್ಲಿ ಅಷ್ಟೊಂದು ಮಂದಿ ಕೆಲಸ ಮಾಡ್ತಿದ್ರು ಆ ಫ್ಯಾಕ್ಟ್ರಿಯಾಗ, ಅಥವಾ ನಿಮ್ಮ ಮನೆಯೊಳಗೆ ಹಿರಿಯರಿದ್ರೆ ಅವ್ರನ್ನ ಕೇಳಿ ಅಜ್ಜ ಆ ಫ್ಯಾಕ್ಟ್ರಿಯಾಗ ಕೆಲಸ ಮಾಡ್ತಿದ್ದ, ಇಲ್ಲಿ ಕೆಲಸ ಮಾಡ್ತಿದ್ದ ಅಂತ ಹೇಳ್ತಿರ್ತಾರೆ. ಈಗ ಆ ಫ್ಯಾಕ್ಟ್ರಿಗಳಿಗೆಲ್ಲ ಹೋಗಿ ನೋಡ್ರಿ, 8,000 ಜನ ಕೆಲಸ ಮಾಡುವಂಥ ಒಂದು ಕಾರ್ಖಾನೆಯಲ್ಲಿ ಕೇವಲ 1,500-2,000 ಜನರನ್ನು ಕೆಲಸಕ್ಕೆ ಇಟ್ಕೊಂಡಾರೆ. ಯಾಕಂದ್ರೆ ಎಲ್ಲ ಮಷೀನನ್ನು ಈಗ ಕೆಲಸವನ್ನು ನಿರ್ವಹಿಸಕತ್ತಾವು. ಅದು ಕೂಡ ನಿರುದ್ಯೋಗ ಹೆಚ್ಚಳಕ್ಕೆ ಒಂದು ಕಾರಣ ಆಗತೈತಿ. ಇನ್ನು ನಿರುದ್ಯೋಗಕ್ಕೆ ಇನ್ನೊಂದು ಕಾರಣ ಅಂತಂದ್ರೆ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ. ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ. ನಮ್ಮ ದೇಶದೊಳಗೆ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ ಏನಿಲ್ಲ, ಆದ್ರೆ ಅದನ್ನು ಬಳಕೆ ಮಾಡೋದು ಅಥವಾ ಬಳಕೆ ಮಾಡುವ ಕೌಶಲ್ಯದ ಕೊರತೆ ನಮ್ಮಲ್ಲೈತಿ. ಆ ತಂತ್ರಜ್ಞಾನವನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕನ್ನುವಂಥ ಕೌಶಲ್ಯ ಆಧಾರಿತ ಶಿಕ್ಷಣ ನಮ್ಮಲ್ಲಿಲ್ಲ. ಇದು ಒಂದು ಕಾರಣ, ಜನಸಂಖ್ಯೆ ಹೆಚ್ಚಳ ಆಗಲಿಕ್ಕೆ ಕಾರಣ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ನಮ್ಮಲ್ಲಿ ಕೃಷಿಯ ಮೇಲಿನ ಅಧಿಕ ಅವಲಂಬನೆ ಅಂತೈತಿ. ಕೃಷಿಯ ಮೇಲಿನ ಅಧಿಕ ಅವಲಂಬನೆ. ನಮ್ಮಲ್ಲಿ ಶಾಲೆ ಕಲಿತೇವೆ, ಎಜುಕೇಶನ್ ಮುಗೀತು, ಒಂದು ಯಾವುದೋ ಒಂದು ಚಲೋ ಕಂಪ್ನಿಯಲ್ಲೋ ಅಥವಾ ಯಾವುದೋ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡಬೇಕು ಅಂತ ತಿಳ್ಕೊಂಡು ಚಲೋ ಎಜುಕೇಶನ್ ಕಲಿತೇವು, ಎಲ್ಲೂ ಕೆಲಸ ಸಿಗಲಿಲ್ಲ. ಕೊನೆಯ ಆಪ್ಷನ್ ನಮಗೆ ಯಾವುದು? ನಮ್ಮ ಹಿರಿಯರು ಗಳಿಸಿದ ಹೊಲ ಐತಿ, ಅಲ್ಲೇ ಕೆಲಸ ಮಾಡೋ ನಡಿಪ ಅಂತ ಹೋಗ್ಬಿಡ್ತೀವಿ ನಾವು. ಹೀಗಾಗಿ ನಮ್ಮಲ್ಲಿ ಇಂದು ಹೆಂಗಾಗತೈತಿ ಅಂತಂದ್ರೆ, ಅಪ್ಪ ಹಾಕಿದ ಆಲದ ಮರ ಅಂತ ತಿಳ್ಕೊಂಡು ಅದಕ್ಕೆ ನೀನು ಹಾಕೋ ಸಂಸ್ಕೃತಿ ಬೆಳೆದು ಬಂದ್ಬಿಟ್ಟೈತಿ. ಅಂದ್ರೆ ಏನೂ ಇಲ್ಲ ಅಂತಂದ್ರೆ ಕಡೆಗೆ ನಮ್ದು ಹೊಲ ಐತಿ ಕೆಲಸ ಮಾಡ್ತೇನೋ ಅಂತ ತಿಳ್ಕೊಂಡು ಅದು ಎಷ್ಟೋ ಭೂಮಿ ಇರಲಿ, 100-200 ಎಕರೆ ಇರಲಿ, ಎಕರೆಗೆ ಕಡಿಮೆ ಇರಲಿ, ಅದ ಹೊಲದಾಗ ಕೆಲಸ ಮಾಡ್ಕೋತ ಕೂತು ಬಿಡ್ತೀವಿ. ಆ ಕೃಷಿ ಮೇಲೆ ಅಧಿಕ ಅವಲಂಬನೆ ಆಗಿ 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 ಏನಾಗತೈತಿ ಅಂತಂದ್ರೆ ನಾವು ಬೇರೆ ಉದ್ಯೋಗಗಳ ಕಡೆ ಅಥವಾ ಸ್ವ ಉದ್ಯೋಗ ಮಾಡಬೇಕು ಅಥವಾ ಗೃಹ ಕೈಗಾರಿಕೆಗಳನ್ನ ಬೆಳೆಸಬೇಕು ಅನ್ನೋದ್ರ ಕಡೆ ನಮ್ಮ ಇಂದಿನ ಯುವಜನ ಲಕ್ಷ್ಯ ಕೊಡ್ತಾ ಇಲ್ಲ. ಅದು ಕೂಡ ಒಂದು ಏನಾಗತೈತಿ ಅಂತಂದ್ರೆ ನಮ್ಮಲ್ಲಿ ನಿರುದ್ಯೋಗ ಹೆಚ್ಚಳ ಆಗಲಿಕ್ಕೆ ಕಾರಣ ಆಗತೈತಿ. ಆಮೇಲೆ ನೆಕ್ಸ್ಟ್ ಒಂದು ಬರ್ತಾ ನೋಡಿದ್ರ ಗೃಹ ಕೈಗಾರಿಕೆಗಳ ನಾಶ. ಗೃಹ ಕೈಗಾರಿಕೆಗಳ ನಾಶ ನೋಡ್ರಿ, ಮೊದಲಿನ ಕಾಲದ ಜನರನ್ನ ನೋಡಿದ್ರ ಅವರು ಕೆಲಸ ಇಲ್ಲ, ಫ್ಯಾಕ್ಟ್ರಿಯಾಗೂ ಕೆಲಸ ಇಲ್ಲ ಅಥವಾ ಯಾವುದೋ ನೌಕರಿ ಮಾಡತ್ತಿಲ್ಲ ಅಂದ್ರೂ ಕೂಡ ಖಾಲಿ ಕುಂಡಿರ್ತಿರ್ಕೆ. ಅವ್ರು ಏನು ಮಾಡ್ತಿದ್ರು, ತಮಗೆ ಏನು ವಿದ್ಯೆ ತಿಳಿದೈತಿ ಅದನ್ನ ತಮ್ಮ ಕಸಬು ಅಥವಾ ತಮ್ಮ ಕೆಲಸವನ್ನಾಗಿ ಮಾರ್ಪಾಡು ಮಾಡ್ಕೋತಿದ್ರು. ಉದಾಹರಣೆಗೆ ನೋಡಿ ನೀವು ಗೃಹ ಕೈಗಾರಿಕೆ, ಗೃಹ ಅಂತಂದ್ರೆ ಮನೆಯಾಗ ಮಾಡುವಂಥ ಕೆಲಸಗಳು. ಮೊದಲಿನ ಕಾಲದ ಮಂದಿ ದ್ಯಾಮನ ಗುಡಿ ಕಟ್ಟಿ ಮ್ಯಾಗೋ ಹನುಮಪ್ಪನ ಗುಡಿ ಕಟ್ಟಿ ಮ್ಯಾಗೋ ಹಗ್ಗ ಹೊಸಿಕೋತ ಕುಂತಿದ್ರು. ಅಜ್ಜಗಳೆಲ್ಲ ಕೂಡಿ ಮಾತಾಡ್ಕೋಂತ ಹಗ್ಗ ಹೊಸಿತಿದ್ರು. ಅದನ್ನ ವೃತ್ತಿಯಾಗಿ ಮಾಡಿಕೊಂಡು ಹಗ್ಗ ಹೊಸದು ಮಾರಾಟ ಮಾಡ್ತಕ್ಕಂಥವ್ರನ್ನ ಎಷ್ಟೋ ನೋಡಿದರೆ. ಬುಟ್ಟಿ ಹೆಣದ ಮಾರ್ತಿದ್ರು, ಕಸಬರಗಿ ಮಾಡ್ತಿದ್ರು, ಈಗ ಚಾಪೆ ಹೆಣದ ಮಾರ್ತಿದ್ರು, ಊಟದ ಎಲಿ ಅಂತಾರ ಇಸ್ತ್ರೋಳಿ ಅಂತ ಕದ್ರೆ ಅವನು ಮಾರ್ತಿದ್ರು. ಈಗ ಅವೆಲ್ಲ ಬಂದಾಗಿಬಿಟ್ಟವು. ಯಾಕಂದ್ರೆ ಅವನ್ನ ಬಳಕೆ ಮಾಡೋದನ್ನು ಕಡಿಮೆ ಆಗೈತಿ. ಕಸಬರಗಿ ಜಾಗದಾಗ ವ್ಯಾಕ್ಯೂಮ್ ಕ್ಲೀನರ್ ಬಂದವು, ಆಮೇಲೆ ಚಾಪಿ ಜಾಗದಾಗ ಬೇರೆ ನೈಲಾನ್ ಜಮಖಾನ್ ಬಂದವು. ಹೀಗಾಗಿ ಅದನ್ನು ಬಳಕೆ ಮಾಡೋರು ಕಡಿಮೆ ಆದ ಕೂಡಲೇ ಆ ಗೃಹ ಕೈಗಾರಿಕೆಗಳೆಲ್ಲ ಏನು ಬಾಗಲ ಮುಚ್ಕೊಂಡು ಬಿಟ್ಟವು. ಅದರಿಂದಾಗಿ ಅವುಗಳನ್ನೇ ಅವಲಂಬಿಸತಕ್ಕಂಥ
ಕುಟುಂಬದವರು ಅಥವಾ ಆ ಉದ್ಯೋಗವನ್ನೇ ನಂಬಿದಂಥ ಕುಟುಂಬಗಳು ಇಂದ ಉದ್ಯೋಗವನ್ನು ಕಳೆದುಕೊಟ್ಟವು. ಇವಷ್ಟ ಗೃಹ ಕೈಗಾರಿಕೆ ಅಂದ್ರೆ ಇವಟ್ಟ ಉದ್ಯೋಗ ನಾಶ ಆಗಿವ ಅಂತ ತಿಳ್ಕೊಬೇಡ್ರಿ, ಅಥವಾ ಈ ಅಷ್ಟ ಕಸುಬುಗಳು ನಾಶ ಆಗಿದವು ಅನ್ನುವಂಥದ್ದಲ್ಲ. ಕುಂಬಾರಿಕೆ ಬಂದಾಗಿದೆ, ಕಮ್ಮಾರಿಕೆ ಇಲ್ಲ. ಎಲ್ಲಿದಾವ್ ನೋಡ್ರಿ ನೀವು. ಮೊದಲ ಪ್ರತಿ ಹಳ್ಳಿಗಳೊಳಗೆಲ್ಲ ಅದು ಒಂದು ಮುಂಗಾರು ಮಳೆ ಸ್ಟಾರ್ಟ್ ಆಯಿತು ಅಂತಂದ್ರೆ ಬಡಿಗ್ಯಾಗ ಕುಂದ್ರಾಗ ಪುರ್ಸೋತಿಲ್ದಂಗೆ ಕೆಲಸ ಇರ್ತಿತ್ತು. ಯಾಕಂದ್ರೆ ಕೃಷಿ ಉಪಕರಣಗಳನ್ನ ತಯಾರು ಮಾಡೋದ್ರಲ್ಲಿ ಆತ ಮಗ್ನನಾಗಿ ಬಿಡ್ತಿದ್ದ. ಈಗ ಎಲ್ಲ ಕೃಷಿ ಉಪಕರಣಗಳು ಟ್ರ್ಯಾಕ್ಟರ್ ಜೊತೆ ಹಿಂದಿಂದನೇ ಇರ್ತಾವೆ. ಹಿಂಗಾಗಿ ಇನ್ನೇನಾಗುತ್ತೆ, ಎಲ್ಲ ನಾವು ತಂತ್ರಜ್ಞಾನವನ್ನು ಬಳಸಿ ಮಷಿನ್ಗಳಿಂದ ಕೆಲಸ ಮಾಡುತ್ತೇವೆ. ಹೀಗಾಗಿ ಆ ಉಪಕರಣಗಳ ತಯಾರಿಕೆಯಲ್ಲೇನೆ ತೊಡಗಿಸಿಕೊಂಡಂಥ ಒಬ್ಬ ಬಡಿಗ ಕೆಲಸ ಇಲ್ಲ ಈಗ. ಅಂದರೆ ಇದು ಕೂಡ ಏನಾಗತೈತಿ, ಆ ಗೃಹ ಕೈಗಾರಿಕೆಗಳ ನಾಶ ಕೂಡ ನಮ್ಮ ನಿರುದ್ಯೋಗ ಸಮಸ್ಯೆ ಹೆಚ್ಚಳ ಆಗಲಿಕ್ಕೆ ಒಂದು ಕಾರಣ ಆಗತೈತಿ. ಇನ್ನು ಕೌಶಲ್ಯ ಆಧಾರಿತ ಶಿಕ್ಷಣದ ಕೊರತೆ ಒಂದು ಕಾರಣ ಅಂತ ಹೇಳ್ತೇವೆ ನಾವು. ಕೌಶಲ್ಯ ಆಧಾರಿತ ಶಿಕ್ಷಣದ ಕೊರತೆ. ಭಾರತದೊಳಗ ಶಿಕ್ಷಣ ಐತಿ, ಆದ್ರೆ ಕೌಶಲ್ಯ ಆಧಾರಿತ ಶಿಕ್ಷಣ ನಮ್ಮೊಳಗಿಲ್ಲ. ಏನಿದು ಕೌಶಲ್ಯ ಆಧಾರಿತ ಶಿಕ್ಷಣ ಅಂದ್ರೆ, ಹೊಸದೊಂದನ್ನು ಏನಾದರೂ ಕಂಡು ಹಿಡಿಬೇಕು ಅಥವಾ ಆ ಉದ್ಯೋಗದಲ್ಲಿ ಅಥವಾ ಆ ಉದ್ಯೋಗಕ್ಕೆ ಪರ್ಯಾಯವಾಗಿ ಹೊಸದೊಂದು ಏನಾದರೂ ಸೃಷ್ಟಿ ಮಾಡಬೇಕು ಅನ್ನುವಂಥ ವಿಚಾರಧಾರೆಯನ್ನು ಹೊಂದಿರತಕ್ಕಂಥ ಒಂದು ಜನರ ಕೊರತೆ ನಮ್ಮ ದೇಶದಲ್ಲಿ ಐತಿ. ಅದಕ್ಕೆ ಪೂರಕವಾದಂಥ ಶಿಕ್ಷಣದ ವ್ಯವಸ್ಥೆ ಕೂಡ ನಮ್ಮ ದೇಶದೊಳಗಿಲ್ಲ. ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದ್ ನೋಡಿದ್ರೆ ಅಲ್ಲಿ ಪ್ರೈಮರಿ ಹಂತದಿಂದನೇ ಹಿಡ್ಕೊಂಡು ಅವರಿಗೆ ತಂತ್ರಜ್ಞಾನದ ಶಿಕ್ಷಣವನ್ನು ಕೊಡ್ತಾರೆ. ಆ ಮಗು ಎದ್ರಾಗ ಇಂಟ್ರೆಸ್ಟ್ ಐತಿ ಅದ್ರಾಗ ಕಲೀಲಿಕ್ಕೆ, ಅದ್ರಾಗ ಬೆಳಿಲಿಕ್ಕೆ ಅವ್ರು ಅವಕಾಶವನ್ನು ಕೊಡ್ತಾರೆ. ಆ ವ್ಯವಸ್ಥೆ ನಮ್ಮಲ್ಲಿ ಐತೆನಾ? ಇಲ್ಲ. ನೀವು ಯಾವ ಶಾಲೆಗೆ ಹಚ್ಚಿದ್ದೀರಿ, ಅಪ್ಪ ಅವ್ವ ಏನು ಯಾವ ಶಾಲೆಗೆ ಹಚ್ತಾರೋ, ಅವ್ರು ಏನು ಕಲಿ ಅಂತಾರೋ, ಅಥವಾ ನನ್ನ ದೋಸ್ತ್ ಏನು ಕಲಿತಾನೋ ಅದನ್ನ ಕಲ್ಕೊಂತ ಹೋಗೋಣ, ಅದನ್ನ ಮಾಡ್ಕೊಂತ ಹೋಗೋಣ. ಸುತ್ತಲೂ ಸಮಾಜ ಅದನ್ನ ನೋಡತೈತಿ, ಅದನ್ನ ಕೇಳ್ತೈತಿ, ಅದನ್ನಷ್ಟ ಕೇಳ್ತೇವೆ ನಾವು. ನಮಗೇನು ಇಂಟ್ರೆಸ್ಟ್ ಐತಿ ಅಥವಾ ನಮ್ಮಲ್ಲಿ ಏನು ಆಸಕ್ತಿ ಐತಿ ಅದನ್ನು ನಾವು ಕಲಿಯೋಣ. ಅದಕ್ಕೆ ಸೂಕ್ತವಾದಂಥ ಸಾಮಾಜಿಕ ವ್ಯವಸ್ಥೆ ನಮ್ಮ ದೇಶದೊಳಗೆ ಇಲ್ಲ. ಇದು ಕೂಡ ಏನಾಗತೈತಿ ಅಂತಂದ್ರೆ ನಮ್ಮ ನಿರುದ್ಯೋಗ ಸಮಸ್ಯೆ ಹೆಚ್ಚಳ ಆಗಲಿಕ್ಕೆ ಒಂದು ಕಾರಣ ಆಗೈತಿ. ಸರಿ, ಎಲ್ಲ ಸಮಸ್ಯೆಗಳನ್ನು ನೋಡಿದಾಗ ಎಲ್ಲ ಕಾರಣ ನೋಡಿದ್ರಿ. ಇವೆಲ್ಲ ಕಾರಣಗಳು ಪರಿಹಾರ ಆಗಲಾರ್ದಂಥವು ಅದಾವೇನ? ಇಲ್ಲ, ಇವಕ್ಕೆ ಪರಿಹಾರ ನಮ್ಮೊಳಗನ ಐತಿ. ನಾವು ಮನಸ್ಸು ಮಾಡಿದ್ರೆ ಈ ಎಲ್ಲ ಸಮಸ್ಯೆಗಳನ್ನು ಇಲ್ಲವಾಗಿಸ್ಬೋದು. ಹಾಗಾದ್ರೆ ಅದನ್ನು ಹೆಂಗೆ ಮಾಡೋದು? ಅದಕ್ಕೆ ಪರಿಹಾರ ಕ್ರಮಗಳು ನಿರುದ್ಯೋಗವನ್ನು ಹೋಗಲಾಡಿಸುವಂಥವು ಯಾವ್ಯಾವ ನೋಡೋಣ. ನೆಕ್ಸ್ಟ್ ಒನ್, ಪರಿಹಾರ ಕ್ರಮಗಳು. ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಲಿಕ್ಕೆ ಬೇಕಾಗ್ತಕ್ಕಂಥ ಪರಿಹಾರ ಕ್ರಮಗಳನ್ನು ನೋಡ್ತಾ ಹೋದ್ರೆ ಮೊದಲನೇದಾಗಿ ಬರುವಂಥದ್ದು ಗುಣಮಟ್ಟದ ತಾಂತ್ರಿಕ ಶಿಕ್ಷಣ. ಇದೆಲ್ಲ ಸಮಸ್ಯೆಗೆ ಮೂಲ ಕಾರಣ ನಮ್ಮಲ್ಲಿ ಶಿಕ್ಷಣದ ಕೊರತೆ. ಆದರೆ ಇತ್ತೀಚೆಗೆ ಏನಾಗತೈತಿ ಅಂತಂದ್ರೆ ತಂತ್ರಜ್ಞಾನ ಆಧಾರಿತ ಶಿಕ್ಷಣಕ್ಕೆ ನಮ್ಮಲ್ಲಿ ಹೆಚ್ಚು ಒತ್ತು ಕೊಡತ್ತಾರೆ. ಇತ್ತೀಚೆಗೆ ಆ ವಿಚಾರವಾಗಿ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳತೈತಿ. ಮೊನ್ನೆ ಕಳೆದ ವರ್ಷನೇ ಮೋದಿಜಿಯವರು ಅದಕ್ಕಾಗಿ ಒಂದು ಯೋಜನೆಯನ್ನು ಕೂಡ ರೂಪಿಸಿದರು. ಯಾವ್ದು ಹೇಳ್ರಿ ಅದು? ನಿಮ್ಗೆ ಗೊತ್ತಿರ್ಬೋದು. ಕುಶಲ ಭಾರತ್ ಕೌಶಲ್ಯ ಭಾರತ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಮೋದಿಯವರು ಪರಿಚಯಿಸಿದರು. ಏನಿದು ಕುಶಲ ಭಾರತ್ ಅಥವಾ ಕೌಶಲ್ಯ ಭಾರತ್ ಅನ್ನುವಂಥದ್ದನ್ನು ಅಂದ್ರೆ ಮೇನ್ ಅದ್ರ ಕಾನ್ಸೆಪ್ಟ್ ಇರೋದನ್ನ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸುವುದು. ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಕೌಶಲ್ಯ ಆಧಾರಿತ ಶಿಕ್ಷಣ ಮಗು ಪಡ್ಕೋಬೇಕು. ಆ ಮಗುವಿಗೆ ಎದರಲ್ಲಿ ಆತ ಕೌಶಲ್ಯ ಹೊಂದಿದನೋ ಅದರ ವಿಚಾರವಾಗಿಯೇ ಅವನಿಗೆ ತರಬೇತಿ ಕೊಟ್ಟು ಅವನಿಗೆ ಸ್ವ ಉದ್ಯೋಗ ಮಾಡಲಿಕ್ಕೆ ಸಹಾಯಧನವನ್ನು ಕೊಟ್ಟು ಅವನಲ್ಲಿರೋ ಪ್ರತಿಭೆಯನ್ನು ಹೊರತೆಗೆಯೋದ್ರ ಜೊತೆಗೆ ಬೇರೆ ಕೆಲಸಗಳ ಮೇಲಿನ ಅವಲಂಬನೆಯನ್ನು ಅವನಿಗೆ ಕಡಿಮೆ ಮಾಡಿಸಿ ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡುವಂತಹ ಒಂದು ಯೋಜನೆ ಇದೆ. ಇದರಿಂದ ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸ್ತೈತಿ, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿನೂ ಸುಧಾರಿಸ್ತೈತಿ, ಜೊತೆಗೆ ಆತನಲ್ಲಿರ್ತಕ್ಕಂಥ ಕೌಶಲ್ಯ ಕೂಡ ಹೊರಗೆ ಬರಲಿಕ್ಕೆ ಒಂದು ಅವಕಾಶ ಇರ್ತೈತಿ. ಅದಕ್ಕೆ ಈ ಗುಣಮಟ್ಟದ ತಾಂತ್ರಿಕ ಶಿಕ್ಷಣ ಇದಕ್ಕೊಂದು ಉತ್ತಮ ಪರಿಹಾರ ಅಂತ ಹೇಳ್ಬೋದು.
ಇನ್ನು ಎರಡನೇದು ಅಂತಂದ್ರೆ ನಮ್ಮಲ್ಲಿ ಅತಿಯಾದ ಜನಸಂಖ್ಯೆ ಐತಿ. ಅತಿಯಾದ ಜನಸಂಖ್ಯೆ ದೇಶಕ್ಕೆ ಹೊರೆ ಅಲ್ಲ. ಈಗ ಹಳ್ಯಾಗ ಮಂದಿ ಮೊದ್ಲಿನ ಮಂದಿ ಹೇಳ್ತಿರ್ತಾರೆ ನೋಡ್ರಿ, ಮನೆ ತುಂಬ ಭಾಳ ಮಂದಿ ಮಕ್ಕಳು ಹುಟ್ಟಿದ್ವು ಅಂದ್ರೆ ಭಾಳ ಚಲೋ ಆಕೈತಿ ಅಂತ. ಯಾವಾಗ ಚಲೋ ಅದು? ಆ ಮಕ್ಕಳೆಲ್ಲ ದುಡಿಬೇಕು ಅಂದಾಗ ಅವ್ರ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತೈತಿ. ಒಬ್ಬ ದುಡಿದನ್ನ 10 ಮಂದಿ ಹಂಗ ಕುಂತ್ರ ಇನ್ನೂ ಬಡತನಕ್ಕೆ ಹೋಗ್ತಾರ ಅವ್ರು. ಹಂಗಾರ ಅತಿಯಾದ ಜನಸಂಖ್ಯೆ ನಮ್ಮ ದೇಶಕ್ಕೆ ಹೊರೆ ಅಲ್ಲ. ಯಾಕಂದ್ರೆ ನಾವೆಲ್ಲರೂ ಕೂಡಿ ದುಡಿದು ಅಂತಂದ್ರೆ ನಮ್ಮಷ್ಟು ಶ್ರೀಮಂತರು ಈ ಜಗತ್ತಿನಾಗ ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದಾಗ ಈ ಅತಿಯಾದ ಜನಸಂಖ್ಯೆಯನ್ನು ಕೂಡ ನಾವು ಸಂಪನ್ಮೂಲವಾಗಿ ಬಳಸುವಂಥ ಒಂದು ವಿಚಾರ ಎಲ್ಲರೂ ಮಾಡಬೇಕು. ಅಂದ್ರೆ ಪ್ರತಿಯೊಬ್ಬ ಪ್ರಜೆ ಒಂದಿಲ್ಲ ಒಂದು ವೃತ್ತಿಯಲ್ಲಿ ತೊಡಗಿಕೊಳ್ಬೇಕು. ನಾವು ಯಾವುದಾದ್ರೂ ಕೆಲಸ ಮಾಡಲಿ, ಕೆಲಸ ಮಾಡೋದ್ರೆ ಸಮಾಜಘಾತಕ್ಕೆ ಕೆಲಸ ಮಾಡೋನೇನ್ರಿ ಅಂತಲ್ಲ, ಯಾವುದಾದ್ರೂ ಒಂದು ಆರ್ಥಿಕವಾಗಿ ಸಂಪಾದನೆ ಮಾಡುವಂಥ ತನ್ನ ಕೈಯಲ್ಲಿ ನೀಗ್ತಕ್ಕಂಥ ಯಾವುದೋ ಒಂದು ಕೌಶಲ್ಯ ಕೆಲಸ ಇರಲಿ, ಆ ಕೆಲಸದಲ್ಲಿ ತೊಡಗಿಕೊಂಡ್ರೆ ಅವನ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸ್ತೈತಿ, ಜೊತೆಗೆ ದೇಶದ ಪರಿಸ್ಥಿತಿ ಕೂಡ ಸುಧಾರಿಸ್ತೈತಿ, ಬೇರೆ ಕೆಲಸಗಳ ಮೇಲಿನ ಅವಲಂಬನೆ ಕೂಡ ಕಡಿಮೆ ಆಗುವಂಥದ್ದು. ಇನ್ನು ಇದ್ರ ಜೊತೆಗೆ ಕೌಶಲ್ಯ ಆಧಾರಿತ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡೋದು. ಈಗ ಮೊನ್ನೆನೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಭಾರತದ ಕೇಂದ್ರ ಸರ್ಕಾರ ಪ್ರಕಟಣೆ ಮಾಡೈತಿ. ಅದರಲ್ಲಿ ಅವರು ಆದ್ಯತೆ ಕೊಟ್ಟಿರೋದು ನಮ್ಮ ಕೌಶಲ್ಯ ಆಧಾರಿತ ಶಿಕ್ಷಣಕ್ಕೆ. ಅಂದ್ರೆ ಈಗ ನಿಮ್ಮ ಮುಂದೆ ಉದಾಹರಣೆಗೆ ಈಗ 7th ಆದ ತಕ್ಷಣ 8th 9th 10th ಪ್ರೌಢ ಶಿಕ್ಷಣ ಅಂತ ಕರಿತಿದ್ವಿ ನಾವು. ಈಗ ಹೊಸ ಶಿಕ್ಷಣ ನೀತಿಯಲ್ಲಿ ಅವರ ನಿಮಗೆ 9ನೇ ತರಗತಿಯಿಂದಾನೇ ವಿಷಯಗಳ ಆಯ್ಕೆ ಕೊಟ್ಟಿದ್ದಾರೆ. ಅಂದ್ರೆ ನಿನ್ನಲ್ಲಿ ಏನು ಕೌಶಲ್ಯ ಐತಿ ನೀ ಅದನ್ನು ಆಯ್ಕೆ ಮಾಡ್ಕೊಂಡು ಕಲಿಬಹುದು. ಯಾರ್ದು ಒತ್ತಾಯಕ್ಕೆ ಏನು ಕಲಿಯುವಂಥ ವ್ಯವಸ್ಥೆ ಈಗಿಲ್ಲ. ನಮ್ಮ ಶಿಕ್ಷಣ ನೀತಿನ ಬದಲಾಯಿಸ್ಬಿಟ್ರು ಮೋದಿಜಿಯವರು. ಅಂದರೆ ಇದರ ಅರ್ಥ ಆ ಕೌಶಲ್ಯ ಆಧಾರಿತ ಶಿಕ್ಷಣ ನೀವು ಕಲಿತಾ ಹೋದ್ರಿ ಅಂತಂದ್ರೆ ನೀವು ಯಾವಾಗಲೂ ನಿರುದ್ಯೋಗಿಗಳಾಗಂಗಿಲ್ಲ. ಉದ್ಯೋಗ ಫಿಕ್ಸ್ ಆದ್ರೆ ನಿಮ್ಮ ಬೆನ್ನ ಹಿಂದೆ ಬಿತ್ತ ಉದ್ಯೋಗ, ನಿಮ್ಮ ಸ್ವಂತ ಉದ್ಯೋಗ ನಿಮ್ಮ ಕಾಲ ಮೇಲೆ ನೀವು ನಿಂತ್ರಿ ಅಂತ ಅರ್ಥ. ಹಿಂಗೆ ಈ ಎಲ್ಲ ಕ್ರಮಗಳ ಜೊತೆಗೆ ಪ್ರತಿಯೊಬ್ಬರು ನಾವೇನು ಮಾಡಬೇಕು ಅಂದ್ರೆ ದೇಶಾಭಿಮಾನವನ್ನು ಬೆಳೆಸ್ಕೊಂಡು ನನ್ನ ದೇಶದ ಅಭಿವೃದ್ಧಿಗೆ ಆರ್ಥಿಕವಾಗಿ ನಾ ಏನು ಕೊಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಮನೋಭಾವ ನಿಮ್ಮೊಳಗೆ ಬಂತು ಅಂತಂದ್ರೆ ನೀವು ಪ್ರತಿಯೊಬ್ಬರು ಇಂದ ನಾವೇನು ಮಾಡ್ಬೋದು ಅಂತಂದ್ರೆ ಈ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಬಹುದು. ಇದೇನಂತ ದೊಡ್ಡ ಗಂಭೀರ ಸಮಸ್ಯೆ ಅಲ್ಲ. ಇನ್ನು ಇದ್ರ ಜೊತೆಗೆ ಭಾರತ ಎದುರಿಸ್ತಕ್ಕಂಥ ಎರಡನೇ ಸಮಸ್ಯೆ ಅಂತಂದರೆ ಅದು ಭ್ರಷ್ಟಾಚಾರ. ಆ ಒಂದು ಭ್ರಷ್ಟಾಚಾರ ಸಮಸ್ಯೆಯ ಕುರಿತು ಮುಂದಿನ ಅಧ್ಯಾಯದ ಅಥವಾ ಮುಂದಿನ ಭಾಗದಲ್ಲಿ ಅಧ್ಯಯನ ಮಾಡೋಣ. ಅವನೇನಾರ ಕೇಳಿ